ಪೊಲೀಸರ ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ್ದಾರೆ. ಕೊಲೆಯಾದ ವ್ಯಕ್ತಿಯನ್ನ ವಿಲೇವಾರಿ ಮಾಡುವಂತೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಹಾಗೆ ಸೂಚನೆ ಕೊಟ್ಟಿದ್ದೆ ಅಂತ. ಪ್ರಕರಣದಲ್ಲಿ ತನ್ನ ಹೆಸರು ಎಲ್ಲಿಯೂ ಕೂಡ ಬರದ ಹಾಗೆ ಮಾಡಬೇಕು. ಜೊತೆಗೆ ಪೊಲೀಸ್ ಮತ್ತೆ ಲಾಯರ್ ಹಾಗೆ ಶವ ಸಾಗಿಸುವ ವ್ಯಕ್ತಿಗಳಿಗೆ ಹಣ ಕೊಡೋದು, ಇದೆಲ್ಲವನ್ನ ಸರಿದೂಗಿಸೋದಕ್ಕೆ ಪ್ರದೋಷ್ಗೆ 30 ಲಕ್ಷ ಹಣ ನೀಡಿದ್ದಾಗಿ ಕೂಡ ನಟ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ನನ್ನ ಹೆಸರೆಲ್ಲೂ ಬರಬಾರ್ದು ಅನ್ನೋದು ಒಂದು, ಮತ್ತೆ ಮೃತದೇಹ ಸಾಗಾಟ ಮಾಡೋದಕ್ಕೆ ಪೊಲೀಸರು ವಕೀಲರ ಖರ್ಚಿಗೆ 30 ಲಕ್ಷ ಕೊಟ್ಟಿದ್ದೆ ಅಂತ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಸ್ವತಃ ದರ್ಶನ್ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಇದ್ದವರು ಈಗ ಸ್ವಇಚ್ಛಾ ಹೇಳಿಕೆಯಲ್ಲಿ 30 ಲಕ್ಷ ಕೊಟ್ಟಿದ್ದು ಮತ್ತೆ ಅದು ಯಾವ ಕಾರಣಕ್ಕೆ ಅನ್ನೋದೆಲ್ಲವನ್ನು ಒಪ್ಕೊಂಡಿದ್ದಾರೆ. ಮೇ ಬಿ ಇದು ಪ್ರಬಲ ಸಾಕ್ಷಿ ಆಗಬಹುದು. ಏನೆಲ್ಲ ಹೇಳಿದ್ದಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್? ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಚಾರಣೆಯನ್ನ ಕೈಗೊಂಡಿರುವಂತಹ ತನಿಖಾಧಿಕಾರಿಗಳ ಮುಂದೆ ಸ್ವತಃ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನಟ ದರ್ಶನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಹೋದಾದ್ರೆ, ನಟ ದರ್ಶನ್ ಕೊಲೆಯಾದಂತ ವ್ಯಕ್ತಿಯ ಶವವನ್ನ ವಿಲೇವಾರಿ ಮಾಡಿ ತನ್ನ ಹೆಸರು ಎಲ್ಲೂ ಬರಬಾರದು, ಜೊತೆಗೆ ಪೊಲೀಸರಿಗೆ, ಲಾಯರ್ಗೆ ಹಾಗೂ ಶವವನ್ನ ಸಾಗಿಸುವ ವ್ಯಕ್ತಿಗಳಿಗೆ ತಗುಲುವ ವೆಚ್ಚವಾಗಿ 30 ಲಕ್ಷ ಹಣವನ್ನ ಪ್ರದೋಷ್ಗೆ ಕೊಟ್ಟಿದ್ದಾಗಿ ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ತನಿಖಾಧಿಕಾರಿಗಳ ಮುಂದೆ ನಟ ದರ್ಶನ್ ಹೇಳಿರುವಂತದ್ದು. ಆದ್ರೆ ಪ್ರಕರಣದಲ್ಲಿ ನಟ ದರ್ಶನ್ ವಿರುದ್ಧವಾಗಿ IPC 363 ಅಪಹರಣ, 302 ಕೊಲೆ ಪ್ರಕರಣ, 201 ಸಾಕ್ಷ್ಯನಾಶ, IPC 120B ಒಳಸಂಚು ಇರುವಂತದ್ದು. ಅಂದ್ರೆ ದರ್ಶನ್ ಅವರ ಸೂಚನೆ ಮೇರೆಗೆ ಕಿಡ್ನಾಪ್ ಅನ್ನ ಮಾಡಲಾಯಿತು, ಅವರ ಸೂಚನೆ ಮೇರೆಗೆ ಅತಿಕ್ರಮವಾಗಿ ಕೂಡಾಕಿ ಹಲ್ಲೆಯನ್ನ ಮಾಡಲಾಯಿತು. ದರ್ಶನ್ ಹಲ್ಲೆಯ ಪ್ರಭಾವದಿಂದಾಗಿ ತೀವ್ರ ರಕ್ತಸ್ರಾವ, ಕರೆಂಟ್ ಶಾಕ್ನಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿರುವಂತದ್ದು ಪೋಸ್ಟ್ ಮಾರ್ಟಮ್ ನಿಂದ ದೃಢಪಟ್ಟಿದ್ರು. ಮತ್ತೆಲ್ಲವೂ ಕೂಡ ಪ್ರೀ ಪ್ಲಾಂಟ್ ಅನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಅಂತೇಳಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ನಾನ್ ಬೇಲಬಲ್ ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಅಂದ್ರೆ ದರ್ಶನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಕೊಲೆಯಾದಂತಹ ವ್ಯಕ್ತಿಯ ಮೃತದೇಹವನ್ನ ಬೇರೆ ಕಡೆ ಸಾಗಿಸಲಿಕ್ಕೆ ತಗುಲುವ ವೆಚ್ಚವಾಗಿ 30 ಲಕ್ಷ ಹಣವನ್ನ ನಾನು ಪ್ರದೋಷ್ಗೆ ಕೊಟ್ಟೆ ಅನ್ನೋ ವಿಚಾರವನ್ನ ಮಾತ್ರ ದರ್ಶನ್ ಬಾಯ್ಬಿಟ್ಟಿರೋದು ಹೊರತಾಗಿ ಅವ್ರಿಗೆ, ಅಂದ್ರೆ ಮೃತಪಟ್ಟಂತ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತರಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾಗಿ ನಟ ದರ್ಶನ್ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಜೊತೆಗೆ ಅವತ್ತು ಘಟನೆ ನಡೆದಂತ ದಿನ ಜೂನ್ 8ನೇ ತಾರೀಕು RR ನಗರದ ಪಟ್ಟಣಗೆರೆ ಶೆಡ್ಗೆ ಹೋಗಿ ಹಲ್ಲೆ ಮಾಡಿದಂತ ವಿಚಾರವಾಗಿ ಕೂಡ ನಟ ದರ್ಶನ್ ಬಾಯ್ಬಿಟ್ಟಿಲ್ಲ. ಕೇವಲ ನಟ ದರ್ಶನ್ ಮೃತಪಟ್ಟಂತ ವ್ಯಕ್ತಿಯ ಶವವನ್ನ ಸಾಗಾಟ ಮಾಡಲಿಕ್ಕೆ ತಗುಲುವ ವೆಚ್ಚವಾಗಿ ಪ್ರದೋಷ್ಗೆ 30 ಲಕ್ಷ ಹಣವನ್ನ ನೀಡಿದಾಗಿ ಸದ್ಯ ವಿಚಾರಣೆ ವೇಳೆಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.